ವಿಶೇಷ ಅಂತ ಹೇಳಿದ್ರೆ ನಿಮಗೆ ಲಗ್ನಲ್ಲಿ ಶುಕ್ರ ಇಪ್ಪತ್ತು. ಈ ಲಗ್ನಲ್ಲಿ ಶುಕ್ರ ಇದ್ದರೆ ಎಲ್ಲರದೇ ಒಂದು ಆಕರ್ಷಕ ವ್ಯಕ್ತಿತ್ವ ಆಗಿರುತ್ತೆ. ನಿಂಗಳ ಮಾತಿನ ಕೇಳಿದ್ರೆ ನಮ್ಗೆ ಇಷ್ಟಪಡ್ತಾರೆ. ಮತ್ತು ನಿಂಗೋಗಿ ಕಲೆಯ ಮತ್ತು ಕಲೆಯ ಬಗ್ಗೆ ವಿಶೇಷ ಆಸಕ್ತಿ ಇದ್ದಂಗೆ ಕಾಣುತ್ತೆ. ಮತ್ತು ಒಂಥರ ನಿಮಗೆ ಒಂಥರ ಒಂದು ಗಮ್ಮತ್ತಿನ ಜೀವನ ನಡೆಸಿಕೊಳ್ಳು, ಐಷಾರಾಮಿ ಜೀವನ ನಡೆಸಿಕೊಳ್ಳುವಂಥ ಸಾಧ್ಯತೆ ಶುಕ್ರ ಲಗ್ನದ ಕಾರಣ ಇತ್ತು. ಆದರೆ ಇದು ನಿಂಗೋಗಿ ಮಾರಕ ಸ್ಥಾನ ಶುಕ್ರ ಆದ ಕಾರಣ ನಿಂಗೋಗಿ ಆರೋಗ್ಯದ ಬಗ್ಗೆ ಚೂರು ನೀವು ಜಾಗ್ರತೆ ಮಾಡಿಕೊಳ್ಳಿ ಗ್ರಹಂಗ ಹೇಳ್ತಾ ಇತ್ತು. ಮತ್ತು ನಿಂಗೋಗಿ 3ನೇ ಮನೆಯಲ್ಲಿ ಕುಜ ಮತ್ತು ಮಾಂದಿದ್ದು, ಇದರಿಂದಾಗಿ ನಿಂಗೋಗಿ ಒಂದು ಸಾಹಸ ಪ್ರವೃತ್ತಿ, ಒಂದು ಚಾಲೆಂಜ್ ತಗೊಂಡು ಮಾಡಿಕೊಳ್ಳುವ ಆ ಒಂದು ಧೈರ್ಯ ಅವಾಗ ಬರ್ತಾ ಇತ್ತಲ್ಲ. ಮತ್ತು ಗೊತ್ತಿಲ್ಲ ಇದರ ಅಭಿಪ್ರಾಯದಲ್ಲಿ ಅಣ್ಣ ತಮ್ಮದನಿಗೆ ಸ್ವಲ್ಪ ಇದ್ದರೆ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಇದ್ರೂ ಪೂಜೆ ತಿಳಿಸ್ತಾ ಇತ್ತು. ಅದರೊಟ್ಟಿಗೆ ನನಗೆ 6ನೇ ಮನೆಯಲ್ಲಿ ರಾಹು ಇದ್ದ ಕಾರಣ ಎಂಥ ಶತ್ರುಗಳನ್ನು ಕೂಡ ಎಂಥ ಶತ್ರು ಹಂತ ಕಾಳಿ ಹೇಳ್ತಾವೆ ಅವರ ಮೇಲೆ ನಿಂಗೆ ಸ್ಪರ್ಧೆ ಮಾಡಿಕೊಂಡು ಚಾಲೆಂಜ್ ಆಗಿ ವಾಪಸ್ ಅದನ್ನೇ ತೋರಿಸ್ತಾ ಇತ್ತು. ಒಂದು ಸಣ್ಣ ದೋಷ ಹೇಳಿದ್ರೆ 8ನೇ ಮನೆಯಲ್ಲಿ ಗುರು 20. 8ನೇ ಮನೆಯಲ್ಲಿ ಗುರು ಇದ್ದರೂ ಕೂಡ ಅದು ಎಂತ ಹೊತ್ತು ಹೇಳಿದ್ರೆ ನಿಂಗೋಗಿ ಅನಿರೀಕ್ಷಿತ ಧನ ಲಾಭವ, ಆಸ್ತಿ ಲಾಭವ ಹಿಂಗೆ ತೋರಿಸ್ ವಿಪರೀತ ರಾಜಯೋಗ ಯಾವತ್ತ ಇದ್ದಲ್ಲ. ಮತ್ತೆ ನಿಮಗೆ ಜ್ಯೋತಿಷಿಯಲ್ಲಿ, ಸಂಶೋಧನೆಯಲ್ಲಿ ಮತ್ತೆ ಈ ಥರ ಗೂಢ ಶಾಸ್ತ್ರ ಹೇಳುವಂಥದ್ದು ಅದರ ಮೇಲೆ ಆಸಕ್ತಿ ಬರ್ತದೆ. ಮತ್ತೆ 12ನೇ ಮನೆಯಲ್ಲಿ ರವಿ, ಚಂದ್ರ, ಬುಧ ಮತ್ತು ಕೇತು ಅದು ಬಹಳ ವಿಶೇಷ ಇಪ್ಪದು ಹಾಗೆ ಎಪ್ಪದು ಭಾರಿ ರೇರ್. ಅಷ್ಟು ಒಳ್ಳೆದಲ್ಲ ಲೆಕ್ಕ. ಅದರಲ್ಲಿ ಶುಭ ಗ್ರಹ ಇದ್ರೆ ಒಳ್ಳೆದಲ್ಲ, ಕೆಟ್ಟ ಗ್ರಹ ಇದ್ರೆ ಪರವಾಗಿಲ್ಲ. ಈ ಅಮಾವಾಸ್ಯ ದೋಷ ನಿಮ್ಗೆ ಹೇಳಿದೆ ನೋಡಿ, ರವಿ ಮತ್ತು ಚಂದ್ರ ಒಟ್ಟಿಗೆ ಇಪ್ಪಂಗಿಂತ ಮಾನಸಿಕ ಒಂದು ಅಶಾಂತಿ ಹಬ್ಬಗಳು ಲೆಕ್ಕ. ಅವುಗಳು ಮನಸ್ಸಿನ ಏರ್ಲಿತ್ತ ನೋಡಿ ಆ ಸಮಯ ಚಂದ್ರಂಗೆ ತುಂಬ ವೀಕ್ ಆಗಿರ್ತ. ಮತ್ತೆ ಬುಧ ಅವ ನೀಚ ಆದ ನೀಚ ಆಗಿರ್ತಾರೆ. ಅದರಿಂದಾಗಿ ನಿಮಗೊಂದು ಯಾವುದೇ ಒಂದು ತೀರ್ಮಾನ ತೆಕ್ಕಂಬಲ್ಲಿ ಚೂರು ನಿಮಗೆ ಗೊಂದಲ ಬರ್ತೋಡಿ ಅದು ಸೂಚನೆ ಮಾಡ್ತಾ ಇತ್ತು. ಅದರೊಟ್ಟಿಗೆ ಈ 12ನೇ ಕೇತು ಇದ್ದ ಕಾರಣ ನಿಮಗೆ ಆಧ್ಯಾತ್ಮಿಕಲ್ಲಿ ಆಸಕ್ತಿ ಇತ್ತು ಹೇಳ್ತಾ ಇದ್ದು, ಮತ್ತೆ ಮೋಕ್ಷದಕ್ಕೆ ಆಸಕ್ತಿ ಹೇಳ್ತಾ ಇತ್ತು. ಒಟ್ಟು ನಿಮಗೆ ಅದಲ್ಲದೆ ನಿಮಗೆ ಖರ್ಚು ಜಾಸ್ತಿ ಹೇಳಿ ಈ ಜಾತಕ ಹೇಳ್ತಾ ಇತ್ತು. ಮತ್ತೆ ದೂರದ ಪ್ರದೇಶ ನೀವು ಹುಟ್ಟಿದ ಜಾಗ ಎಲ್ಲದ ಬೇರೆ ಕಡೆ ಪ್ರದೇಶದಲ್ಲಿ ನಿಮಗೆ ವಾಸಪ್ಪ ಸಾಧ್ಯತೆ ಇದ್ದು ಹೇಳ್ತಾ ಇತ್ತು. ಒಟ್ಟಾಗಿ ಒಳ್ಳೆ ಜಾತಕ ಇದು. ನಿಮಗೆಲ್ಲ ಆಧ್ಯಾತ್ಮಿಕಲ್ಲಿ ಹೆಚ್ಚಿಗೆ ಒಲವಿಪ್ಪದು ಮತ್ತೊಂದು ಹೋರಾಟದ ಗುಣ ನಿಮಗೆ ಇರ್ತು. ಮತ್ತು ಈ 4 ಗ್ರಹಂಗ ಒಟ್ಟಿಗೆ ಇದ್ದ ಕಾರಣ ನೀವು ಇದರ ಲೆಕ್ಕಲ್ಲಿ ನಮ್ಮ ಜ್ಯೋತಿಷ ಲೆಕ್ಕಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಒಳ್ಳೆದು ಹೇಳ್ತಾ ಇದ್ದು, ವಿಷ್ಣು ಸಹಸ್ರನಾಮ ಹೇಳಿದ್ರೆ ಒಳ್ಳೆದು ಹೇಳ್ತಾ ಇದ್ದವು. ಮತ್ತು ಯಾವತ್ತೇ ಒಬ್ಬ ಬ್ರಾಹ್ಮಣರಿಗೆಲ್ಲ ವಿಶೇಷವಾಗಿ ಹಣ್ಣುಗಳ ಸ್ವೀಟ್ಗಳ ಎಲ್ಲ ಅಂಬಗಂಬಗ ಕೊಡ್ತಾ ಇತ್ತು. ಅದು ಮತ್ತು ಹೆಸರು ಹೇಳ್ತಾ ಇತ್ತು ಹಾಗಿಪ್ಪ ದಾನ. ಮತ್ತೆ ಯಾರು ನಿಂಗೂ ಜ್ಯೋತಿಷದ ಫಲ ಹೇಳ್ತು ಅವಕ್ಕೊಂದು ವಿಶೇಷ ಅಂತ ಅವರದೊಂದು ವಿಡಿಯೋ ಮಾಡಿದರೆ ಒಳ್ಳೆದು ಹೇಳ್ತೇವೆ ಹಾಗೆ. ಮತ್ತೆ ಬೇರೆ ವಿಶೇಷ ದೋಷಗಳೆಂತಿದೆ ನಿಂಗೂ ದೇವರ ಗುರುಗಳ ಸರಿಯಾಗಿ ನಂಬಿಕೊಂಡು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀರಿ. ನಿಮಗೆ ಇದಕ್ಕಿಂತ ಹೆಚ್ಚಿಗೆ ವಿಮರ್ಶೆ ಮಾಡಿಕೊಳ್ಳಿದ್ರೆ ನಿಮ್ಗೆ ಪರ್ಸನಲ್ ಆಗಿ ಜೊತೆಗಳ ಮೀಟ್ ಮಾಡಿಕೊಳ್ತು ಉಂಟು. ದೇವ್ರ ಬಸ್ಸಲ್ಲೆಲ್ಲ ಹೇಳೋ ವಿಷಯ ಅಲ್ಲ ಇದು. ಹೆಚ್ಚಿಗೆ ಫಲ ಹೇಳ ತೋರ ಮಟ್ಟಿಗೆ ಹೇಳುವಂಥದ್ದು. ಇನ್ನಿದ್ರೆ ಆಳವಾಗಿ ನೋಡಿಕೊಳ್ಳಿದ್ರೆ ನಾವು ನವಾಂಶ ನೋಡೋಕ್ಕಾಗುತ್ತೆ, ಮತ್ತೆ ಲೇಖಾಣ ನೋಡೋಕ್ಕಾಗುತ್ತೆ. ಇದನ್ನು ನಾವು ನೋಡಲಿ ಈಗ ಅಷ್ಟು ಸಮಯ ಸಿಗುತ್ತಿಲ್ಲ ಅಥವಾ ಅನಿವಾರ್ಯತೆ ಇಲ್ಲ. ಹಾಗೆ ನೀವು ಆಸಕ್ತಿ ಇದ್ರೆ ಮುಂದೆ ಹೋರಾಶಾಸ್ತ್ರ ಎಲ್ಲ ಓದಕ್ಕೆ ಹಾಗೆ ಅದೇ ನಿಮಗೆ ಇದ್ರಲ್ಲಿ ಆಸಕ್ತಿ ಇದ್ರಲ್ಲಿ ಈ ಜಾತಕಗಳೇ ತೋರಿಸ್ತಾ ಇದ್ದು ನೋಡಿ. ನೀವು ಇನ್ನೂ ಹೊಡೆಯಕ್ಕಾಗ್ತದೆ ಮೊದಲು ಹೊಡೆಯಕ್ಕಾಗ್ತದೆ ನೀವು. ಇದು 7.5 ವರ್ಷ ಶನಿಗೆ 3ನೇ ಸತಿ ಬಂದದ ಅಲ್ಲೆಲ್ಲ 7 ವರ್ಷ ಮುಂದೆ ಈಗ ಈಗ ಪಪ್ಪಗೆ ಮೇಚಲ್ಲ ಮೀನು ಈಗ ಒಬ್ಬ ಏನ ಹತ್ರ ಹೇಳಿತಿದ್ದೆವು ವಿಟ್ಲಲ್ಲಿ ಮೋಹನ್ ಶೆಟ್ಟಿ ಗಾರಾಣಿ ಟೈಲರ್ ಎಂಗಳ ಶಾಲಾ ಹೋಗಾಗ ಅಲ್ಲಿ ಒಬ್ಬ ಜ್ಯೋತಿಷ್ಯ ಅವ ಇತ್ತಿದ್ದ. ಅವ ಹಿಂಗೆ ನಿಂಗಳ ಹಂಗೆ ಹವ್ಯಾಸಿ ಅಲ್ಲಿ ನಿಂದೋಣಿಪ್ಪಾಗ ಇಂಥ ಬಂದ ನಮ್ಮ ಮೋರೆ ನೋಡಿ ಹೇಳಿದ, ನಿನ್ನ ಹೆಸರೆಂತ ಅಲ್ಲಿ ಕೇಳಿದ. ಅಲ್ಲ ನಿನ್ನ ನಂಬರ್ ಹೇಳಿ ಹೋಳಿ. ನಾನು 2-3 ನಂಬರ್ ಅವ ಎಷ್ಟೋ ನಂಬರ್ ಹೇಳಿದೆ. ಅವ್ನು ಕೂಡಲೇ ಹೇಳಿದ, ನೀನು ಇಷ್ಟು ಇಲ್ಲಿ ಇಪ್ಪಲ್ಲ ಆವತ್ತಿತ್ತಲೇ ನೀನು ಇಲ್ಲೇ ಹೋಯ್ಕಾತು ಯಾರು ದೂರ ಹೋಪ ಯೋಗಿದ್ದು ಹಾಗೆ ಹಿಂಗೆಲ್ಲಿ ಹೇಳಿತಿದ್ದ. ಅದು ಮತ್ತೆ ನಾನು ನೆನಪೇ ಇಲ್ಲ. ಮತ್ತು 1 ತಿಂಗಳು ಕಳೆದಕ್ಕೆ ನಾನು ಕಲ್ಕತ್ತಾಕ್ಕೆ ಹೋಗಿದ್ದೆ. ಕಲ್ಕತ್ತಾಗೆ ಹೋಗಿ ಎಷ್ಟೋ ಸಮಯ ಕಳೆದೆ. ನನಗೆ ಕಳೆದು ಎಂತಗೋ ನನಗೆ ಅಂದು ಈ ಜಾತಕ ಇದರಲ್ಲಿ ನನಗೆ ನೆನಪಾತು. ಅವನ ನೋಡಿ ಅವನ ಜಾತಕಕ್ಕೆ ಎಷ್ಟು ವ್ಯಾಲ್ಯೂ ಇತ್ತು. ಮತ್ತು ನಾನು ಊರಿಗೆ ಫೋನ್ ಮಾಡಿ ಕೇಳಿದ್ದೆ ಅವ ಯಾರು ಎಂತೇಳಿ ಕೇಳಿತಿದ್ದೆ. ಆದರೆ ಅವ ಅವಾಗ ಎಕ್ಸ್ಪೈರ್ ಆಗಿದ. ಅವ ಆ ಜನ ಅವ ಇತ್ತಿದ್ದಲ್ಲಿ ಮತ್ತೆ